ಇನ್ನು ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ ಅಲ್ಲಿ ದಲಿತ ಸಚಿವರು ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ವರಿಷ್ಠರು ಸೂಚನೆ ಕೊಟ್ಟರು, ಅದಾದ್ಮೇಲೂ ಕೂಡ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ ದಲಿತ ಪ್ರಮುಖ ಸಚಿವರುಗಳು ಸೀಕ್ರೆಟ್ ಆಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮತ್ತದೇ ಉತ್ತರ ಮಾಧ್ಯಮದವರು ಕೇಳಿದಾಗ ಏನ್ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ರ, ಏನ್ ಚರ್ಚೆ ಆಯ್ತು, ಏನ್ ತೀರ್ಮಾನಕ್ಕೆ ಬಂದ್ರಿ ಅಂದ್ರೆ ರಾಜಕೀಯವಾಗಿ ಏನು ಚರ್ಚೆ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯ ವಾಲ್ಮೀಕಿ ಗೆಸ್ಟ್ ಹೌಸ್ ನಲ್ಲಿ ಸಭೆಯನ್ನ ಮಾಡಿದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಇದರಲ್ಲಿ ಪಾಲ್ಗೊಂಡಿದ್ರು. ವಾಲ್ಮೀಕಿ ಗೆಸ್ಟ್ ಹೌಸ್ ನಲ್ಲಿ ಕ್ಲೋಸ್ ಡೋರ್ ಸಭೆಯನ್ನ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ್ ನಿಜ ಹೌದು, ಆದ್ರೆ ರಾಜಕೀಯ ಚರ್ಚೆ ಮಾಡೇ ಇಲ್ಲ. ದೆಹಲಿಗೆ ಹೋಗ್ಬೇಕಾದಂತ ಸಂದರ್ಭ ಬಂದ್ರೆ ನಾವು ಹೋಗ್ತೀವಿ, ಮೀಟಿಂಗ್ಗೆ ವಿಶೇಷ ಅರ್ಥವನ್ನ ಈಗ ಕಲ್ಪಿಸೋದು ಬೇಡ ಅಂತ ಹೇಳಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ದಲಿತ ಸಚಿವರುಗಳು ವರಿಷ್ಠರ ಸೂಚನೆ ಮೀರಿ ಇದೀಗ ಸಭೆ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಬಹಿರಂಗವಾಗಿ ಈ ಬಗ್ಗೆ ಅವರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಮೊನ್ನೆನೂ ಪರಮೇಶ್ವರ್ ಅವರ ಒಂದು ಕೊಠಡಿಯಲ್ಲಿ ವಿಧಾನಸೌಧದಲ್ಲೇ ಒಂದು ಸಭೆಯನ್ನ ಮಾಡಿದ್ರು. ಅದ್ರ ಬಗ್ಗೆ ಕೇಳಿದಾಗ ಇಲ್ಲವೇ ಇಲ್ಲ, ಸ್ವಾಮೀಜಿಗಳು ಬಂದಿದ್ರು, ಆ ವಿಷಯ ಗೊತ್ತಾಗಿ ಕೆಎನ್ ರಾಜಣ್ಣ ಬಂದ್ರು, ಮತ್ತೆ ಸತೀಶ್ ಜಾರಕಿಹೊಳಿ ಬಂದ್ರು ನನ್ನ ಕೊಠಡಿಗೆ ಅಷ್ಟೇ ಅಂತ ಹೇಳ್ಕೊಂಡಿದ್ರು. ಈಗ ನಿನ್ನೆ ದಾವಣಗೆರೆಯಲ್ಲಿ ಡಿಕೆಶಿ ವಿರುದ್ಧ ಸಮರವನ್ನ ಸಾರೋದಕ್ಕೆ, ಒಂದು ಚಕ್ರವ್ಯೂಹವನ್ನ ರಚಿಸೋದಕ್ಕೆ ಪ್ರಮುಖ ದಲಿತ ಸಚಿವರು ಸಭೆ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅಗತ್ಯವಿದ್ರೆ ದೆಹಲಿಗೂ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾವುದೇ ರಾಜಕೀಯ ಚರ್ಚೆನೇ ಆಗಿಲ್ಲ ಅಂತ ಹೇಳಿ ಸಚಿವರುಗಳು ಸ್ಪಷ್ಟನೆ ಕೊಡೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದ ಹಾಗೆ. ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ. ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ. ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ. ಭೇಟಿ ಮಾಡಿದಾಗ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ. ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್. ಈಗ ದಲಿತ ಸಚಿವರ ಡಿನ್ನರ್ ಪಾಲಿಟಿಕ್ಸ್ಗೆ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಂದಲೇ ಬ್ರೇಕ್ ಹಾಕ್ಸದ ಮೇಲೆ ಗುಪ್ತ ಸಭೆಗಳನ್ನ ಈ ನಾಯಕರು ಮಾಡೋದಂತೂ ಬಿಟ್ಟಿಲ್ಲ. ಒಂದ್ ಕಡೆ ಖರ್ಗೆನ್ ಮೀಟ್ ಮಾಡ್ತಾರೆ, ಅದೇ ದಿನ ಗುಪ್ತ ಸಭೆಯನ್ನ ಮಾಡ್ತಾರೆ. ಮುಂದೇನು ಮಾಡಬೇಕು, ಡಿಕೆಶಿ ವಿರುದ್ಧ ಚಕ್ರವ್ಯೂಹ ಯಾವ ತರ ಹೆಣಿಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಆದ್ರೆ ಮಾಧ್ಯಮದ ಮುಂದೆ ಮಾತಾಡುವಾಗ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಳಗೆ ಏನ್ ಪ್ಲಾನ್ ಅನ್ನ ಇನ್ನೂ ಮುಂದುವರೆಸಿದ್ದಾರೆ ಇವರು? ಖಂಡಿತ ಶರ್ಮಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಅದರಲ್ಲೂ ದಲಿತ ಶಾಸಕರುಗಳು, ಸಚಿವರುಗಳು ಇಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಬೇಸರ ಆಗಿದ್ದಾರೆ. ಇಲ್ಲಿ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಏಕಾಂಗಿಯಾಗಿ ಅವರ ಒಂದು ನಿರ್ಧಾರವನ್ನೇ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಯಾವ ನಿರ್ಧಾರಗಳಿಗೂ ಕೂಡ ಎಲ್ಲೂ ಆಸ್ಪದವನ್ನ ಕೊಡ್ತಾ ಇಲ್ಲ, ಯಾವುದಕ್ಕೂ ಕೂಡ ಮಣೆ ಹಾಕ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲ ವಿಚಾರಗಳಲ್ಲಿ ದಲಿತ ಸಚಿವರುಗಳು ಸಭೆ ಸೇರುವಂತದನ್ನು ಕೂಡ ಎಐಸಿಸಿ ನಾಯಕರ ಮೂಲಕವಾಗಿ ಅದನ್ನ ತಡೆಯೊಡ್ಡುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಆಗಿರ್ಬೋದು, ಜೊತೆಗೆ ಪರಮೇಶ್ವರ್ ಆಗಿರ್ಬೋದು, ಜೊತೆಗೆ ಇನ್ನುಳಿದ ಸತೀಶ್ ಜಾರಕಿಹೊಳಿ ಸೇರಿದಂತೆ ದಲಿತ ಸಚಿವರುಗಳು ಸಾಕಷ್ಟು ಆಕ್ರೋಶಭರಿತರಾಗಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಒಂದು ಹಂತದಲ್ಲಿ ಪರೋಕ್ಷವಾಗಿ ಹೇಳಿಕೆಗಳನ್ನು ಕೂಡ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಇದೆಲ್ಲವನ್ನು ಕೂಡ ಶಮನ ಮಾಡಿತು, ಬಹಿರಂಗ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಅನ್ನು ಹಾಕಿತ್ತು. ಆದ್ರೆ ಇದೀಗ ಮತ್ತೆ ದಲಿತ ಸಚಿವರುಗಳು ಗುಪ್ತವಾಗಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಪ್ರಮುಖವಾಗಿ ಪರಮೇಶ್ವರ್ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಸುಮಾರು 3/4 ಗಂಟೆಗಳ ಕಾಲ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ದಾವಣಗೆರೆಯಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತಹ ಸಚಿವರುಗಳು ಅದರ ನಂತರದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ರು. ಇಲ್ಲಿ ಪ್ರಮುಖವಾಗಿ ಚರ್ಚೆಗಳಾಗ್ತಾ ಇರುವಂತದ್ದು ಜಾತಿ ಗಣತಿ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಪಕ್ಷದ ಒಳಗೆ ನಡೀತಾ ಇರತಕ್ಕಂತ ಕೆಲವೊಂದಿಷ್ಟು ವಿಚಾರಗಳು. ಡಿಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮನ್ನು ಯಾರು ಕೂಡ ಹಿರಿಯರಾಗಿದ್ರು ಕೂಡ ನಮ್ಮನ್ನು ಯಾರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಪಕ್ಷದಲ್ಲಿ ಈಗಾಗಲೇ ನಿಯಮ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಡಿಸಿಎಂ ಹುದ್ದೆಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು. ಈ ಒಂದು ಹುದ್ದೆ ಬದಲಾವಣೆ ಆದ್ರೆ ನಮ್ಮಲ್ಲಿ ಯಾರಾದರೂ ಒಬ್ಬರು ಆಗಬೇಕು. ಆ ಒಂದು ಸಂದರ್ಭದಲ್ಲಿ ನಾವು
ಪಕ್ಷದಲ್ಲಿ ಹಿಡಿತವನ್ನ ತೆಗೆದುಕೊಳ್ಬಹುದು. ಇಲ್ಲದೆ ಹೋದ್ರೆ ಕಷ್ಟ ಆಗತ್ತೆ. ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ತಾನು ಸಿಎಂ ಗಾದಿಗೆ ಕುಳಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಎಐಸಿಸಿಯು ಕೂಡ ಒಂದು ಹಂತದಲ್ಲಿ ಅವರಿಗೆ ಸಪೋರ್ಟ್ ಅನ್ನ ಮಾಡದಂತೆ ಕಾಣ್ತದೆ. ಇಲ್ಲಿ ಒಂದು ವಿಚಾರವನ್ನ ದಲಿತ ಸಚಿವರುಗಳು ಗಮನದಲ್ಲಿ ಇಟ್ಟುಕೊಂಡಿದ್ದಾರೆ. ಯಾವಾಗ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರಿಗೆ ಹೆಚ್ಚಿನ ಮನ್ನಣೆಯನ್ನ ಎಐಸಿಸಿ ಕೊಡುತ್ತೆ. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದಲೇ ಡಿ ಕೆ ಶಿವಕುಮಾರ್ ಅನ್ನ ಕೆಳಗಿಳಿಸಿದ್ರೆ ಆ ಒಂದು ಹುದ್ದೆಯನ್ನು ನಾವ್ಯಾರು ಅಲಂಕರಿಸಿದಂತ ಪಕ್ಷದಲ್ಲಿ ನಮ್ಮ ಹಿಡಿತ ಹೆಚ್ಚಾಗತ್ತೆ. ಜೊತೆಗೆ ನಾವು ಪಕ್ಷದಲ್ಲಿ ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸಗಳನ್ನು ಮಾಡಬಹುದು. ನಮ್ಮ ಅಭಿಪ್ರಾಯಗಳಿಗೂ ಕೂಡ ಪಕ್ಷದಲ್ಲಿ ಮನ್ನಣೆ ಸಿಗುತ್ತೆ ಅನ್ನುವಂತ ಒಂದು ಚರ್ಚೆಗೆ ಒಂದು ಉದ್ದೇಶಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡುವಂತದ್ದು ಇರಬಹುದು, ಅಥವಾ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ನಮ್ಮನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿದಾರಲ್ಲ ಆ ಎಲ್ಲ ವಿಚಾರಗಳಲ್ಲೂ ಕೂಡ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕಂದ್ರೆ ನಾವು ಒಗ್ಗಟ್ಟಾಗಿ ದಲಿತ ಸಚಿವರುಗಳು ಒಗ್ಗಟ್ಟಾಗಿ ಎಐಸಿಸಿ ಹಂತಕ್ಕೆ ನಾವು ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಉಂಟಾಗಿರುವಂತದ್ದು.